ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ದಿನದಿಂದ ದಿನಕ್ಕೆ ನಾವು ದಿನನಿತ್ಯ ಉಪಯೋಗಿಸುವಂತಹ ವಸ್ತುಗಳ ಬೆಲೆ ಹೆಚ್ಚಾಗ್ತಾನೆ ಇದೆ. ಅದೇ ರೀತಿಯಾಗಿ ನಾವು ನೋಡೋದಾದ್ರೆ ಆಗಾಗ ಉಪಯೋಗಿಸುವಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗುವಂತಹ ವಸ್ತುಗಳು ಸಹ ಈಗಾಗಲೇ ಬೆಲೆ ಏರಿಕೆಯನ್ನ ಕಂಡಿರುವಂಥದ್ದು. ಅದರಲ್ಲೂ ದಿನನಿತ್ಯ ಉಪಯೋಗಿಸುವಂತಹ ವಸ್ತುಗಳ ಬೆಲೆ ಎಷ್ಟರ ಮಟ್ಟಿಗೆ ದುಪ್ಪಟ್ಟಾಗಿದೆ ಅನ್ನುವಂಥದ್ದು ಎಲ್ಲರಿಗೂ ಸಹ ಗೊತ್ತಿರುವಂತಹ ವಿಚಾರ. ಆದರೆ ಇದೀಗ ನಗರಾಭಿವೃದ್ಧಿಯ ಕೆಳಗಡೆ ಬರುವಂತಹ ರಸ್ತೆ ಅಭಿವೃದ್ಧಿಗೆ ಬಹಳ ಪ್ರಮುಖವಾಗಿ ಬೇಕಾಗಿರುವಂತಹ ಡಾಂಬರು, ಇದರ ನಿರ್ಮಾಣ ಸಾಮಗ್ರಿ ಬೆಲೆ ಏರಿಕೆ ಇದೀಗ ಕಂಡಿದೆ. 1000 ಕೋಟಿಗೂ ಅಧಿಕ ಮೌಲ್ಯದ ಕಾಮಗಾರಿ ಈ ವಿಚಾರದಿಂದ ಇದೀಗ ಸ್ಥಗಿತಗೊಂಡಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಗುತ್ತಿಗೆದಾರರು ಸ್ಥಗಿತಗೊಳಿಸಿರುವಂಥದ್ದು. ಹೌದು ವೀಕ್ಷಕರೇ, ಡಾಂಬರು ಸೇರಿದಂತೆ ಪ್ರಮುಖ ನಿರ್ಮಾಣ ಸಾಮಗ್ರಿಗಳ ಬೆಲೆ ಇದೀಗ ಗಗನಕ್ಕೇರಿರುವಂತಹ ಹಿನ್ನೆಲೆ ರಾಜಧಾನಿ ಬೆಂಗಳೂರಿನಲ್ಲಿ 1000 ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತದ ನಾಗರಿಕ ಹಾಗೂ ಮೂಲ ಸೌಕರ್ಯ ಕಾಮಗಾರಿಗಳನ್ನು ಇದೀಗ ಗುತ್ತಿಗೆದಾರರು ಸ್ಥಗಿತಗೊಳಿಸಿದ್ದಾರೆ. ಇದರಿಂದ ನಗರದ ರಸ್ತೆ ನವೀಕರಣ ಹಾಗೂ ಅಭಿವೃದ್ಧಿ ಕೆಲಸಗಳಿಗೆ ತೀವ್ರವಾದಂತಹ ಹಿನ್ನಡೆ ಈಗಾಗಲೇ ಕಂಡಿರುವಂಥದ್ದು. ಹೀಗಾಗಿ ಸ್ಟಾರ್ ರೇಟ್ ವ್ಯವಸ್ಥೆ ಜಾರಿಗೆ ಸರ್ಕಾರವನ್ನ ಗುತ್ತಿಗೆದಾರರು ಇದೀಗ ಒತ್ತಾಯಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಈ ಕೇಸಲ್ಲಿ ಈಗಾಗಲೇ ನಾವು ಏನು ರಸ್ತೆಯನ್ನ ಅಂದ ಚಂದವಾಗಿ ಕಾಣಿಸ್ಬೇಕು ಅಂತ ಡಾಂಬರ್ ಆಗಿರ್ಬೋದು, ಕಲ್ಲಾಗಿರ್ಬೋದು, ಇವೆಲ್ಲವನ್ನು ಸಹ ಉಪಯೋಗಿಸ್ತೀವಿ. ಅದರಲ್ಲೂ ಪ್ರಮುಖವಾಗಿ ಇವೆಲ್ಲವನ್ನು ಸಹ ಹಿಡಿದಿಡೋದಕ್ಕೆ ಡಾಂಬರು ಬಹಳ ಉಪಯುಕ್ತವಾದಂಥದ್ದು, ಅದೇ ರೀತಿಯಾಗಿ ಬಹಳ ಬೇಕಾಗಿರುವಂಥದ್ದು. ಈ ಡಾಂಬರು ಸೇರಿದಂತೆ ವಿವಿಧ ನಿರ್ಮಾಣ ಸಾಮಗ್ರಿಗಳ ಬೆಲೆ ಇದೀಗ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿರುವಂತಹ ಹಿನ್ನೆಲೆ ಇದೀಗ ಬೆಂಗಳೂರಿನಲ್ಲಿ ನಿರ್ಮಾಣ ಆಗ್ತಾ ಇದ್ದಂತಹ 1000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ನಾಗರಿಕ ಹಾಗೂ ಮೂಲ ಸೌಕರ್ಯ ಕಾಮಗಾರಿಗಳು ಇದೀಗ ಗುತ್ತಿಗೆದಾರರು ಎಲ್ಲೋ ಒಂದು ಕಡೆ ಸ್ಥಗಿತವನ್ನಗೊಳಿಸಿರುವಂಥದ್ದು. ಈಗಾಗಲೇ ಟೆಂಡರ್ ಆಗಿರುವಂತಹ ಕಾಮಗಾರಿಗಳಿಗೂ ಸ್ಟಾರ್ ರೇಟ್ ವ್ಯವಸ್ಥೆಯನ್ನ ಜಾರಿಗೊಳಿಸುವಂತೆ ಇದೀಗ ಗ್ರೇಟರ್ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಸರ್ಕಾರವನ್ನ ಇದೀಗ ಒತ್ತಾಯಿಸಿದೆ ಅಂತಾನೆ ಹೇಳ್ಬೋದು. ಇನ್ನು ಟೆಂಡರ್ ನೀಡಿದಂತಹ ಸಂದರ್ಭದಲ್ಲಿ ನಿಗದಿಪಡಿಸಿದಂತಹ ದರದಲ್ಲಿ ಕಾಮಗಾರಿಯನ್ನ ನಿರ್ವಹಿಸ್ತಾ ಇರೋದ್ರಿಂದ ಭಾರಿ ನಷ್ಟವಾಗ್ತಾ ಇದೆ ಅಂತ ಇದೀಗ ಗುತ್ತಿಗೆದಾರರು ಇದೀಗ ತಿಳಿಸಿರುವಂಥದ್ದು. ಒಟ್ಟಾರೆಯಾಗಿ ಈ ಬಿಟುಮಿನ್ ಬೆಲೆ ಕ್ವಿಂಟಾಲ್ಗೆ ಎಷ್ಟಿದೆ ಅಂತ ಅಂದ್ರೆ, ಈ ಬಿಟುಮಿನ್ ಅಂತ ಅಂದ್ರೆ ಡಾಂಬರ್ ಅಂತ, ಈ ರಸ್ತೆಗೆ ಏನು ಬ್ಲ್ಯಾಕ್ ಕಲರ್ದು ಏನಿದೆಯಲ್ಲ ಆ ಡಾಂಬರನ್ನ ನಾವೇನು ಹಾಕ್ತೀವಲ್ಲ ಅದನ್ನ ಬಿಟುಮಿನ್ ಅಂತ ಹೇಳ್ತೀವಿ. ಇದರ ಬೆಲೆ ಕ್ವಿಂಟಾಲ್ಗೆ ಎಷ್ಟಿದೆ ಅಂತ ಅಂದ್ರೆ 92,000ಕ್ಕೆ ಇದೀಗ ಏರಿಕೆ ಆಗಿರುವಂಥದ್ದು. ಅಮೆರಿಕ ಇರಾನ್ ಯುದ್ಧದ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಟುಮಿನ್ ಬೆಲೆ ಕ್ವಿಂಟಾಲ್ಗೆ 45,000ದಿಂದ 92,000ಕ್ಕೆ ಏರಿಕೆ ಆಗ್ಬಿಟ್ಟಿದೆ. ಸಿಮೆಂಟ್, ಜಲ್ಲಿ, ಉಕ್ಕು ಸೇರಿದಂತೆ ಇತರ ನಿರ್ಮಾಣ ಸಾಮಗ್ರಿಗಳ ಬೆಲೆಯೂ ಸಹ ಇದೀಗ ಹೆಚ್ಚಾಗ್ತಾ ಇರುವಂಥದ್ದು. ಹೀಗಾಗಿ ಟೆಂಡರ್ ನೀಡಿದಂತಹ ಸಂದರ್ಭದಲ್ಲಿ ನಿಗದಿಯಾದಂತಹ ದರದಲ್ಲೇ ಕಾಮಗಾರಿಯನ್ನ ನಡೆಸ್ತಾ ಇರೋದ್ರಿಂದ ಗುತ್ತಿಗೆದಾರರು ಭಾರಿ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅಂತ ಇದೀಗ ಸಂಘದ ಅಧ್ಯಕ್ಷರಾದಂತಹ JM ನಂದಕುಮಾರ್ ಇದೀಗ ತಿಳಿಸಿರುವಂತದ್ದು. ಇನ್ನು ಕಾಮಗಾರಿಗಳ ಅನುಷ್ಠಾನ ಏನು ಅಂತ ನಾವು ನೋಡೋದಾದ್ರೆ, ವಿಳಂಬ ಆಗೋದ್ರಿಂದ ನಗರದಾದ್ಯಂತ ರಸ್ತೆ ನಿರ್ಮಾಣ ಹಾಗೂ ಮೂಲ ಸೌಕರ್ಯ ಕಾಮಗಾರಿಗಳ ಮೇಲೆ ಎಲ್ಲೋ ಒಂದ್ ಕಡೆ ಪರಿಣಾಮ ಬೀರುವಂತಹ ಸಾಧ್ಯತೆ ಕಂಡು ಬರ್ತಾ ಇರುವಂತದ್ದು. ಇನ್ನು ರಸ್ತೆ ಗುಂಡಿಗಳ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಈಗಾಗಲೇ ಗುತ್ತಿಗೆದಾರರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಡಾಂಬರೀಕರಣ ಕಾಮಗಾರಿಗಳಿಗೆ 3 ತಿಂಗಳ ಅವಧಿ ಇರುವಂತದ್ದು ಸ್ಟಾರ್ ರೇಟ್ ಜಾರಿಗೊಳಿಸುವಂತೆ ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ GBA ಇದೀಗ ಆದೇಶಿಸಿದೆ. ಆದರೆ ಈ ದರವನ್ನ ಹೇಗೆ ಜಾರಿಗೊಳಿಸಬೇಕು ಎಂಬ ಬಗ್ಗೆ ಇದೀಗ GBA ಅಧಿಕಾರಿಗಳಲ್ಲೇ ಸ್ಪಷ್ಟತೆ ಇಲ್ಲ ಅಂತ ಇದೀಗ ಸಂಘ ಆರೋಪಿಸಿರುವಂತದ್ದು. ಅದಲ್ಲದೆ ಸಂಘದ ನಿಯೋಗ ಇತ್ತೀಚೆಗೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವರಾದಂತಹ ಕೃಷ್ಣೇ ಬೈರೇಗೌಡರು ಅವರನ್ನ ಭೇಟಿಯಾಗಿ ಪ್ರಸ್ತುತ ಪರಿಸ್ಥಿತಿಯನ್ನ ಕುರಿತು ಇದೀಗ ಮಾಹಿತಿಯನ್ನ ನೀಡಿದೆ ಅಂತ ಈಗಾಗಲೇ ನಂದಕುಮಾರ್ ಅವರು ತಿಳಿಸಿರುವಂತದ್ದು. ಒಟ್ಟಾರೆಯಾಗಿ ಈಗಾಗಲೇ ನಂದಕುಮಾರ್ ಅವರು ತಿಳಿಸಿರುವಂತದ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ GBA ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ, ಅದೇ ರೀತಿಯಾಗಿ ಕೃಷ್ಣೇ ಬೈರೇಗೌಡರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಮಾತ್ರ ಕಾದ್ ನೋಡ್ಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.